ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ನಮ್ಮ ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಜಯಂತಿ ಶ್ರೀನಿವಾಸ್ ಅವರು ಉಪಸ್ಥಿತರಿದ್ದಾರೆ. ಈ ಒಂದು ಸಭೆಯಲ್ಲಿ ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಶ್ರೀ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಹೋರಾಟ ಸದಸ್ಯರಿಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಪತ್ರಕರ್ತ ಮಿತ್ರರು, ಪೊಲೀಸ್ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಸಾರ್ವಜನಿಕರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲ ಸ್ವಾಗತ ಬಯಸಿ ಈ ಅಧಿವೇಶನ ಪ್ರಾರಂಭ ಆಗೋಕ್ಕೆ ಮೊದಲು ಇತ್ತೀಚೆಗೆ ನಿಧನರಾದ ನಮ್ಮ ಪರಮ ಪೂಜ್ಯ ಶ್ರೀಗಳಾದ ನಡೆದಾಡುವ ದೇವರೆಂದೇ ಖ್ಯಾತರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಿಯವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ನಿನ್ನೆ ದಿನ ಅವರ 11ನೇ ದಿನ ತಿಥಿ ಕಾರ್ಯಕ್ರಮ. ಅದೇ ರೀತಿ ಮಾಜಿ ಶಾಸಕರು, ನಗರಸಭೆ ಅಧ್ಯಕ್ಷರು ಆಗಿದ್ದ ಗೌರವಾನ್ವಿತ ಡಾಕ್ಟರ್ ಎಂ ಭಕ್ತವತ್ಸಲ ಸಾಹೇಬರು, ಅದೇ ರೀತಿ ಶ್ರೀಯುತ ಕುಲಶೇಖರ್ ಅವರು ಮಾನ್ಯ ಸದಸ್ಯರು, ಅವರು ಕೂಡ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಕಾಲಾವಕಾಶ ನಾವು ಮೌನ ಆಚರಿಸಿದ್ದೇವೆ. ಇವತ್ತು ದಿವಸ ನಮ್ಮ KGF ನಗರಸಭೆಗೆ ಒಂದು ಸಂತಸ ಕ್ಷಣ. ಯಾಕೆಂದ್ರೆ ಕಳೆದ 4 ವರ್ಷದಿಂದ ನೆನೆಗುದಿಗಿದ್ದ ಈ ಒಂದು ಸಭಾಂಗಣವನ್ನ ಒಂದು ವಿದ್ಯುಕ್ತವಾಗಿ ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ. ಕಾಲಾವಕಾಶ ಕಡಿಮೆ ಇದ್ದರಿಂದ ಒಂದು ಸಾಂಕೇತಿಕವಾಗಿ ಕೇಕ್ ಕತ್ತರಿಸೋದ್ರ ಮುಖಾಂತರ ನನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಮಾಡಿದ್ದೀವಿ. ಈ ಒಂದು ಮತ್ತೆ ನಮ್ಮ ಕೋಲಾರ ಜಿಲ್ಲೆ ಬರಗಾಲ ಇರೋದ್ರಿಂದ ಅದ್ದೂರಿಯಾಗಿ ಆಚರಣೆ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದ ಇವತ್ತು ಸರಳವಾಗಿ ಆಚರಣೆ ಮಾಡಿ. ಏನು ವಿಶೇಷ ವಿಶೇಷ ದಿವಸ ಅಧ್ಯಕ್ಷ ಆದೇಶದ ಮೇಲೆ ಮಾಡಿದ್ವಿ. ಅಧ್ಯಕ್ಷ ಆದೇಶದ ಮೇರೆಗೆ ಮಾಡಿದ್ರಿಂದ ಮೈಕ್ ಸಿಸ್ಟಮ್ ಮಾಡಬೇಕಾಗಿತ್ತು. ಮೈಕ್ ಸಿಸ್ಟಮ್ ಎಲ್ಲ ಮಾಡ್ತೀವಿ. ಮಾಡ್ಬೇಕಾಗಿತ್ತು. ನಿಮ್ಮ ಟೆಂಡರ್ ಎಲ್ಲ ಇದ್ದಲ್ವಾ? ಇದೆ ಸರ್, ಇದೆ. ಅಧ್ಯಕ್ಷರು ಊರಿಗೆ ಒಳ್ಳೆದಾಗ್ಬೋದು, ಒಂದು ಒಳ್ಳೆ ಲೀಡ್ರು ನಮ್ಮ ಗೌರ್ಮೆಂಟ್ ಜ್ಞಾನ ಕಳಿಸಿ ಮಾಡಿ ಇರ್ಬೋದಲ್ಲ ನಾವು. ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ಇದನ್ನು ಓಪನಿಂಗ್ ಮಾಡ್ತೀರಾ? ಸರಿ, ನಾನು ಈಗಾಗಲೇ ನಾನು ಮಾತಾಡ್ಬೇಕಾದ್ರೆ ಪ್ರಥಮವಾಗಿ ಹೇಳಿದೆ, ಬರಗಾಲ ಇರೋದ್ರಿಂದ ಅದಕ್ಕೋಸ್ಕರ ನಾವು ಕೆಲವು ಕಾರಣಗಳಿಂದ ಮಾಡಿಲ್ಲ. ಬರಗಾಲಕ್ಕೋಸ್ಕರ ಇದು ಮಾಡಿದ್ದೀರಾ? ಇಲ್ಲ ಸರ್, ಇಲ್ಲ ಬರಗಾಲಕ್ಕೋಸ್ಕರ ಇದು ಓಪನ್ ಆಯ್ತು. ಅದ್ದೂರಿಯಾಗಿ ಮಾಡಿಬಿಡ್ತೀನಿ ಸರ್. ಅದ್ದೂರಿಯಾಗಿ ಇನ್ನೊಂದ್ಸಲ ಒಂದ್ಸರಿ ಓಪನ್ ಆಗಿದ್ರೆ ಅದು ಓಪನ್ ಆಗಿಲ್ಲ. ಅಟ್ಲೀಸ್ಟ್ ನೇಮ್ ಬೋರ್ಡ್ ಆದ್ರೆ ಇಟ್ಟು ಅದನ್ನ ಮಾಡ್ಬೇಕಾಗುತ್ತೆ. ಹೌದು ಸರ್, ನೇಮ್ ಬೋರ್ಡ್ ಕೊಟ್ಟಿದ್ದೀವಿ ಸರ್. ನಿನ್ನೆ ನನಗೆ ಒಂದು ಕಾಲ ಆಪರೇಷನ್ ಆಯಿತು, ಓಡಾಡೋಕ್ಕೆ ನಾನು ಒಬ್ಬನೇ ಓಡಾಡಿದ್ದು. ಹಾಗಾಗಿ ನಿನ್ನೆ ನಾನು ಹೋಗಕ್ಕಾಗಲಿಲ್ಲ. ಪ್ರಿಂಟ್ ಕೊಟ್ಟಿದ್ದೀವಿ. 2 ಗಂಟೆ ಬರ್ತದೆ, 2 ಗಂಟೆಗೆ ಕೊಡ್ತಾರೆ. ನಿಮ್ಮ ಕಾಲದಲ್ಲಿ ಕೂಡ ಆಗಿಲ್ಲ, ಬೋರ್ಡ್ ಕೂಡ ಇದೆ. ಸಾಯಂಕಾಲದೊಳಗೆ ಅನಾವರಣ ಮಾಡ್ತೀವಿ ಸರ್. ಇದು ಒಳ್ಳೆ ಉತ್ತರ ಇಲ್ಲ ನೀವು ಹೇಳ್ತಾ ಇರೋದು. ಅಲ್ಲ, ನನ್ನ ಆರೋಗ್ಯದ ಪರಿಣಾಮ ನಾನೇ ಕಾರಣ. ಆರೋಗ್ಯ ಇಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರೆ. ಇದ್ದಾರೆ ಸರ್, ಯಾರು ಮಾಡಿದ್ರು ಸರ್, ಅವರು ಮಾಡಿದ್ದಾರೆ. ಕೆಲವು ಕಾನೂನುಗಳನ್ನ ಇಲ್ಲ 5 ಇವ್ರು ಇಟ್ಕೊಂಡಿದ್ದೀರಾ, ಎಫ್ಟಿಸ್ಪೇಟ್ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದೇ ಎಫ್ಟಿಸ್ಪೇಟ್ಗಳು ಏರಿಯಾ ಒಳಗಡೆ ಬರೋದಿಲ್ಲ. ಎಫ್ಟಿಸ್ಪೇಟ್ ಅಟ್ಲೀಸ್ಟ್ ಇದನ್ನ ಮಾಡಿರ್ತಾರೆ. ಆಯ್ತು ಆಯ್ತು. ಇದು ಮಾತಾಡೋದಕ್ಕೆ ಒಳ್ಳೆಯದಲ್ಲ. ನೀವು ಅದೆಲ್ಲ ಮಾಡ್ಬೇಕು. ಇಷ್ಟು ದಿನ ಎಷ್ಟು 2.5 ವರ್ಷ ಕಟ್ತಾ ಇರೋದಿತ್ತು. ಇಲ್ಲ, 2.5 ವರ್ಷ ಇಲ್ಲ, 3.5 ವರ್ಷ ಇಲ್ಲ. ಸ್ಟಾರ್ಟ್ ಮಾಡಿ 3.5 ವರ್ಷ ಆಗಿದೆ. ಯಾಕಂದ್ರೆ ನಾನು ಅಧ್ಯಕ್ಷನಾಗಿ 2.5 ವರ್ಷ ಆಗಿದೆ. ನೀವು 11 ತಿಂಗಳ ಅಧ್ಯಕ್ಷರಾಗಿತ್ತು. ಅದಕ್ಕೆ ಮುಂಚೆ 2016-17 SFCL ಅಲೋಕೇಶನ್ ಆಗಿದೆ. ಅವತ್ತೇನು ಅಲೋಕೇಶನ್ ಮಾಡಿದ್ರು ವರ್ಷ ಮುಂಚೂರು ದುಡ್ಡು ಅಲೋಕೇಟ್ ಮಾಡಿರೋದು. ಇಲ್ಲಿ ಏನನ್ನ ತಪ್ಪುಗಳಾಗಿದ್ರೆ ಅದನ್ನು ತಿದ್ಕೊಳ್ಳೋಣ. ಏನು ಹೆಸರು ನಾಮಫಲಕ ಬರಬೇಕಾಗಿತ್ತು, ಬಂದಿಲ್ಲ, ಅದನ್ನು ಸ್ಥಾಪನೆ ಮಾಡೋಣ. 2 ಗಂಟೆ ಒಳಗೆ ಬರ್ತದೆ. ಇಲ್ಲ ಸರ್, ನಾಳೆ ಬೆಳಗ್ಗೆ ನಾಮಫಲಕ ಎಲ್ಲ ಇರ್ತದೆ, ಎಲ್ಲ ಸದಸ್ಯರು ಇರ್ತದೆ. ನಾವು ಅಲ್ಲಿ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಕೂತಿದ್ರೆ ಚೆನ್ನಾಗಿ. ಈಗ ನಿಮ್ಮ ಮೇಲ್ಗಡೆ ಕೂತ್ಬಿಟ್ಟು ಅಂಬೇಡ್ಕರ್ ಗಾಂಧಿನ ನಿಮ್ ಕೆಳಗಡೆ ಇಟ್ಟಿದ್ರೆ ಏನ್ ನ್ಯಾಯ ಅದು ಸರ್? ಅದು ಪೂಜೆ
ಅಂಬೇಡ್ಕರ್ ಗಾಂಧೀಜಿ ನಾವು ಕೊಡೋ ಮರ್ಯಾದೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಷನರ್ ಎಲ್ಲ ಇಲ್ಲಿ ಬಂದ್ಬಿಡಿ, ಅವ್ರ ಮೇಲೆ ಹೋಗ್ಲಿ, ಆಮೇಲೆ ನೀವು ಕೇಳ ಬನ್ನಿ. ಇವತ್ತೇನು ಬಜೆಟ್ ಮಂಡನೆ ಮಾಡಿದೀವೋ ಅದರಲ್ಲಿ ತಮ್ಮದೇ ಅಭಿಪ್ರಾಯಗಳು ಏನೆಲ್ಲ ಇದ್ರೆ ಈ ಊರಿಗೆ ಅಭಿವೃದ್ಧಿಗೋಸ್ಕರ ತಾವು ವಾರ್ಡ್ ಬಿಟ್ಟು ಬಿಟ್ರೆ ವಾರ್ಡಲ್ಲಿ ಕೆಲಸಗಳು ಆಗ್ತಾನೆ ಇದೆ. ಈ ಊರಿಗೆ ಏನಾರ ಹೊಸದಾಗಿ ಮಾಡೋದು ತಮ್ಮ ಮನಸ್ಸಲ್ಲಿ ಇದ್ರೆ, ತಮಗೆ ತಮ್ಮ ಐಡಿಯಾಗಳಿದ್ರೆ ಅದನ್ನು ತಾವು ಮಂಡನೆ ಮಾಡಬಹುದು. ಮಾತಾಡಿ. ಸುಮಾರು 5 ವರ್ಷ ಕಾಲದಿಂದ ನಮ್ಮ ಮುನ್ಸಿಪಾಲಿಟಿ ವ್ಯಾಪ್ತಿಗೆ ಬರುವ ಪಾರ್ಕ್ ಅನ್ನು ರೆಡಿ ಮಾಡಬೇಕು, ಅದರಲ್ಲಿ ಒಳ್ಳೆಯ ಐಟಮ್ ಅನ್ನು ಕೊಟ್ಟು ಮಕ್ಕಳು ಆಟ ಆಡೋಕ್ಕೆ ಮಾಡಿ ಅಂತ ಹಲವಾರು ಬಾರಿ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೀನಿ, ಹೇಳಿದ್ದೀನಿ. ಊರು ಡೆವಲಪ್ಮೆಂಟ್ ಆಗಬೇಕಾದ್ರೆ ಒಂದು ಮೇನ್ ರೋಡ್, ಮೇನ್ ರಸ್ತೆಯಲ್ಲಿರುವ ಆ ಪಾರ್ಕ್ ಅನ್ನು ನಾವು ಡೆವಲಪ್ ಮಾಡಿದ್ರೆ ಹೋಗೋರು ಬರೋರು ಬೇರೆ ರೀತಿಯಲ್ಲಿ ಬೇರೆ ಊರಿಂದ ಬರೋರೆಲ್ಲ ನೋಡ್ತಾರೆ ಅಂತ ನಾನು ಹಲವಾರು ಬಾರಿ ನಿಮ್ಮ ಹತ್ರ ಮನವಿಯನ್ನು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನೀವು ಮಾತಾಡ್ತೀರಿ ಹೊರತು ಅದ್ರ ಬಗ್ಗೆ ಏನು ಅದನ್ನು ಕ್ರಮ ತಗೊಂತಾ ಇಲ್ಲ, ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಅದೇನಾದ್ರು ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ಮನವಿ. ಆಯ್ತಾ ತಂದು ಈಗ ಆಲ್ರೆಡಿ 4 ತಿಂಗಳಾಗಿದೆ ಟೆಂಡರ್ ಆಗಿ. ಈ ಮೇನ್ ರೋಡ್ದು ಎಲ್ಲ ಕಂಬಗಳನ್ನ ತೆಗೆಸಿ ಟ್ಯೂಬ್ಲೈಟ್ ಪೋಲ್ಸ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು 2-3 ದಿವಸದಲ್ಲಿ ಕೆಲಸ ಕಾಮಗಾರಿ ಶುರುವಾಗ್ತದೆ. ಈ ಪಾರ್ಕಲ್ಲಿ ಅಮೃತ ಯೋಜನೆಯಲ್ಲಿ ಏನು ಹೈಡ್ರಾಲಿಕ್ ಝೂಮ್ ಐಟಮ್ ಇದೆಯೋ ಅದು 2 ಸಲ ಟೆಂಡರ್ ಆಗಿದ್ದು, ಯಾರು ಟೆಂಡರ್ ಆಗಿಲ್ಲ. ಮೊನ್ನೆ 3rd ಕಾಲ್ ಟೆಂಡರಲ್ಲಿ ಸಿಂಗಲ್ ಟೆಂಡರ್ ಆಗಿದ್ದು, ಮತ್ತೆ ಅದು ನಾಡಿದ್ದು ಈ ಸಾಗರ ಕ್ಲಿಯರ್ ಮಾಡಿಕೊಡ್ತಾರೆ. ಇದು ಒಂದು ಪಾರ್ಕ್. ಇದಕ್ಕೆ ಪಾರ್ಕ್ಗೆ ನವೀಕರಣ ಮಾಡಿಸಿ ನಾರ್ತ್ ವೆಸ್ಟ್ ಕಾರ್ನರ್ನಲ್ಲಿ ಆ ಕಡೆ ಆ ಜೈನ್ ಸೇವಾ ಸಂಘ ಕಾರ್ನರ್ನಲ್ಲಿ ಅಲ್ಲಿ ಆ ಜಿಮ್ ಎಕ್ವಿಪ್ಮೆಂಟ್ಸ್ ಬರ್ತದೆ. ಪ್ಲಸ್ ಒಳಗಡೆ ಏನು ಶೌಚಾಲಯ ಇದೆಯೋ ಅದನ್ನು ನವೀಕರಣ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸರ್ ಇಲ್ಲ, ಅದನ್ನು ಹೇಳಕ್ ಮಾಡ್ಬಿಟ್ಟೆ. ಒಂದು ನಿಮಿಷ. ಏನು ಎಂಟ್ರೆನ್ಸ್ ಬೋರ್ಡ್ ಸೈನ್ ಬೋರ್ಡ್ಸ್ ಇದೆಯೋ ಅದು KDO ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಜಿಲ್ಲಾಧಿಕಾರಿಗಳು 14 ಲಕ್ಷ ಅನುಮೋದನೆ ಕೊಟ್ಟಿದ್ದಾರೆ. ಅವರು ಟೆಂಡರ್ ಕಟ್ತಿದ್ದಾರೆ. ಹೇಳಿ ಸರ್. ಅದೇ ಈ ಎಂಟ್ರೆನ್ಸ್ 2, 3, 4 ಎಂಟ್ರೆನ್ಸ್ ಇದೆ. 4 ಎಂಟ್ರೆನ್ಸ್ ಮುನ್ಸಿಪಾಲಿಟಿಯಿಂದ ವೆಲ್ಕಮ್ ಟು ಮುನ್ಸಿಪಾಲಿಟಿ ಅಂತ ಒಂದು ದೊಡ್ಡ ಆರ್ಚ್ ಮಾಡಿ ಅದರಲ್ಲಿ ನಮ್ಮ KGF ಬರೋರೆ ಆ ಕಡೆ ಕುಟುಂಬ ಹತ್ರ ಮಾಡಿರೋದು ಥ್ಯಾಂಕ್ಸ್ ಅಂತ ಬರೀಬೇಕು. ಅದು ಒಂದು ಒಳ್ಳೆ ಇದರಲ್ಲಿ ಈ ಬಜೆಟ್ ಅಲ್ಲಿ 4 ಏರಿಯಾದಲ್ಲಿ ಮಾಡಬೇಕು. ಇಲ್ಲ 4 ಇಲ್ಲ 5 ಬರ್ತದೆ. ಯಾಕಂತ ಹೇಳಿದ್ರೆ ಮಾರಿಕ ಬೊಮ್ಮಿಂದ ನಮ್ಗೆ ಎಂಟ್ರೆನ್ಸ್ ಇದೆ. ಯಾವುದೇ ಅಷ್ಟು ಮಾಡಬೇಕು. ಹೇಳಿ. ಆ ಕೆರೆ ನಮ್ಮ ನಗರಸಭೆ ವ್ಯಾಪ್ತಿಗೆ ಬರಲ್ಲ. ಮೈನರ್ ಇರಿಗೇಷನ್ಗೆ ಸುಮಾರು ಸಲ ಹೇಳಿದ್ದೀವಿ. ಅಧಿಕಾರಿಗಳ ನಿರ್ಲಕ್ಷ್ಯಗಳಿಗೆ ನಾವೇನು ಮಾಡೋದು, ಮತ್ತೆ ನೀವು ಹೇಳಿದ್ರಿ, ಮತ್ತೆ ಇನ್ನೊಂದು ಪತ್ರ ಕಳಿಸ್ತೀವಿ ಅವ್ರಿಗೆ. ಬೇರೆ ಯಾವ್ದನ್ನ ಏನೆಲ್ಲ ಅಭಿಪ್ರಾಯಗಳಿದ್ರೆ ಮಂಡನೆ ಮಾಡಿ, ತೊಂದರೆ ಇಲ್ಲ. ಕುಮಾರ್ ಸರ್, ತಾವೇನು ಈ ಊರಿಗೆ ಅಭಿವೃದ್ಧಿಗೋಸ್ಕರ ಏನನ್ನ ತಮ್ಮಲ್ಲೇ ಐಡಿಯಾಸ್ ಇರ್ತದೆ, ಇದನ್ನ ಮಾಡಿದ್ರೆ ನಮ್ಮ ಊರು ಸೌಂದರ್ಯವಾಗಿರ್ತದೆ ಅಂತೇಳಿ ಅದರ ಬಗ್ಗೆ ನಿಮ್ ಕಾಳಜಿ ಇದ್ದು ನೀವೇನನ್ನ ಹೇಳ್ಬೇಕಂತಿದ್ರೆ ಹೇಳಿ, ಅದನ್ನ ಸೇರಿಸ್ಕೊಳ್ಳೋಣ, ತೊಂದರೆ ಇಲ್ಲ. ಇಲ್ಲ ಇಲ್ಲ, ನಾನು ಕೇಳೋದು ಊರು ಇದು ಬಜೆಟ್ ಜನರಲ್ ಬಾಡಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗ್ತದೆ, ಅದರಲ್ಲಿ ಹೇಳಿ ಅದೇನಿದೆಯೋ ಮಾಡೋದು.
ಹೇಳಿ ಸರ್. ಇಲ್ಲ ನಾನೇನು ಕೇಳ್ತೆ ಅದು ನಾವು ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟ್ಸು ಕಂಪ್ಲೇಂಟ್ಸು ಯಾರ ಮೇಲೆ ಏನು ಕಷ್ಟ ಇದೆ ಅದನ್ನು ಹೇಳೋಣ. ಏನನ್ನ ನಿಮ್ಮ ಮೇಳಕ್ಕೆ ಸಂಬಂಧಪಟ್ಟಿದ್ದು ನೇಮಕಾಲಕನ್ನು ನವೀಕರಣ ಮಾಡೋದು, ಹೊಸ ಮಕ್ಕಳ ಕೂಟ ಮಾಡೋದು, ಅದ್ರ ಬಗ್ಗೆ ಹೇಳಿ. ವಿಷಯ ಸಂಖ್ಯೆ 3 ಸರ್ಕಾರದಿಂದ ಬಂದಿರುವ ಪತ್ರಗಳನ್ನು ಸಭೆಯಲ್ಲಿ ಓದಿ ದಾಖಲಿಸುವ ಬಗ್ಗೆ. ವಿಷಯ ಸಂಖ್ಯೆ 4 ಆಗಸ್ಟ್ 2018ರಿಂದ ಡಿಸೆಂಬರ್ 2015ರ ಮಾಹಿತಿಯ ಜಮಾ ಖರ್ಚುಗಳನ್ನು ಅನುಮೋದಿಸುವ ವಿಚಾರ. ವಿಷಯ ಸಂಖ್ಯೆ 5 SCPTS ಯೋಜನೆಯಡಿ ಕಾಮಗಾರಿಗಳ ಪರಿಷ್ಕೃತ ಕ್ರಿಯಾ ಯೋಜನೆಯನ್ನು ಅನುಮೋದಿಸುವ ಬಗ್ಗೆ ಸಭೆಗೆ ಮಂಡಿಸಿದೆ. ವಿಷಯ ಸಂಖ್ಯೆ 6 ಕರ್ನಾಟಕ ಸರ್ಕಾರ ಸಂಖ್ಯೆ NAI-3 FC 2019 ಬೆಂಗಳೂರು ದಿನಾಂಕ 9/1/2019 ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯಲ್ಲಿ KGF ನಗರಸಭೆಗೆ ಬಿಡುಗಡೆ ಮಾಡಿರುವ ರು 400 ಲಕ್ಷಗಳನ್ನು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಸಭೆಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಮಂಡಿಸಿದೆ. ಗೌರವಾನ್ವಿತ ಸದಸ್ಯರೇ, ಇದು ಮಾನ್ಯ ಶಾಸಕರು ನಮ್ಮ ರೂಪಾ ಶಶಿಧರ್ ಮೇಡಮ್ ಅವರ ಒತ್ತಾಸೆ ಮೇರೆಗೆ ಕೆಲವೇ ಪಟ್ಟಣ 5 ಪಟ್ಟಣಗಳು ಮಾತ್ರ ಈ ವಿಶೇಷ ನಿಧಿನ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿ ಅಂತ ಇರುತ್ತೆ. ಅದರಲ್ಲಿ ನಮ್ಮ KGF ನಗರಸಭೆಗೆ 4 ಕೋಟಿಗಳನ್ನ ಕೊಟ್ಟಿರ್ತಾರೆ, CM ಫಂಡ್. ಅದರಲ್ಲಿ ನಾವು ಒಂದು ಕ್ರಿಯಾ ಯೋಜನೆ ತಯಾರಿಸಬೇಕಾಗುತ್ತೆ. ಕ್ರಿಯಾ ಯೋಜನೆ ಗೈಡ್ಲೈನ್ಸ್ ಎಲ್ಲ ಇದೆ, ಅದರ ಬಗ್ಗೆ ಚರ್ಚಿಸಿ ಕಾಮಗಾರಿಗಳನ್ನ ತಮಗೆಲ್ಲ ಮಾಹಿತಿ ಕೊಡ್ತೀವಿ. ಆ ರೀತಿ ಕಾಮಗಾರಿ ಪಟ್ಟಿ ಕೊಡೋದು. ಇದು ಬಹುಮುಖ್ಯವಾಗಿ ನಗರದಲ್ಲಿ ಕಾಣ್ತಕ್ಕಂಥ ನಗರ ಸೌಂದರ್ಯೀಕರಣಕ್ಕೆ ಬಳಸಬಹುದಾಗಿದೆ. ಎರಡನೇದು ನಗರದ ಪಾದಚಾರಿ ರಸ್ತೆಗಳು ಅಭಿವೃದ್ಧಿ ಮಾಡೋದು, ಪಾರ್ಕ್ ಅಭಿವೃದ್ಧಿ ಮಾಡೋದು. ಈಗಾಗಲೇ ಅಧ್ಯಕ್ಷರು ಬಜೆಟ್ ಅಧಿವೇಶನದಲ್ಲಿ ಹೇಳಿದಂಗೆ ಪಾರ್ಕ್ ಅಭಿವೃದ್ಧಿ ಮಾಡೋದು, ಮಹಾತ್ಮ ಗಾಂಧಿ ಪುತ್ಥಳಿ ಹತ್ರ ಉದ್ಯಾನವನ ಮತ್ತೆ ಫೌಂಟೇನ್ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಬಳಸಬಹುದಾಗಿದೆ. ಅದಕ್ಕೆ ಸಭೆ ಗಮನ ತರ್ತಾರೆ. ಮುನ್ಸಿಪಾಲಿಟಿ ಇಲ್ಲ ಆತರ ಇಲ್ಲ. ಅದಕ್ಕೆ ಸಭೆಗೆ ತಂದಿದ್ದೀವಿ. ಮಾನ್ಯ ಶಾಸಕರ ಒತ್ತಾಸೆ ಮೇಲೆ ಬಂದಿರ್ತಕ್ಕಂಥ ಅನುದಾನ ನಗರಸಭೆ ಬಂದಿದೆ. ಈಗ ನಾವು ಒಂದು ತೀರ್ಮಾನ ಮಾಡ್ತೀವಿ, ಆಕ್ಷನ್ ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಶಾಸಕರದ್ದು ಏನೇನಿದೆಯೋ ಅವ್ರಿಗೂ ಬೇರೆ ಬೇರೆ ಕಾರ್ಯಕ್ರಮ ರೂಪುಕೊಂಡಿರ್ತಾರೆ. ಅದನ್ನು ಅಕಾಮಡೇಟ್ ಮಾಡಿಬಿಡ್ಬೇಕಾಗ್ತದೆ, ನಾವು ಮಾಡಬೇಕಾಗ್ತದೆ. ಈಗ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು SFC ಏನ್ ಮಾಡ್ತಾ ಇದೀವಿ, 10 ಲಕ್ಷ ರೂಪಾಯಿ ಒಂದೊಂದು ವಾರ್ಡ್ಗೆ 20 ಲಕ್ಷ ಅಂತಿಲ್ಲ. ಇದನ್ನ ನವೀಕರಣ ಮಾಡಕ್ಕೆ, ಸಿಟಿನ ಸೌಂದರ್ಯ ಮಾಡಕ್ಕೆ ಬಳಸ್ಕೋಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಇದೆ. ಅದು ಬೇಕಾದ್ರೆ ಪತ್ರ ತಗೊಳ್ಳಿ, ತೊಂದರೆ ಇಲ್ಲ. ಒಂದು ನಿಮಿಷ ನಿಮ್ಮನ್ನ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಈ ಸಬ್ಜೆಕ್ಟ್ ಬಂದ್ಬಿಡ್ಲಿ. 100% ತನ್ನ ಏನೇನು ಎಲ್ಲಾರ್ಗೂ ತೊಂದರೆಗಳಿದೆಯೋ ಅದಕ್ಕೂ ಒಂದು ತೀರ್ಮಾನ ಮಾಡಿದೆ. ಸಬ್ಜೆಕ್ಟ್ ಕಂಟಿನ್ಯೂ ಮಾಡಿಬಿಡಲ್ಲ. ಸರ್ ಹಂಗಲ್ಲ ಸರ್, ಸಬ್ಜೆಕ್ಟ್ ಈಗ 4 ಕೋಟಿ ಬಗ್ಗೆ ತಾವು ಕೇಳಿದ್ರಿ, ಅದಕ್ಕೆ ಉತ್ತರ ಹೇಳಿದ್ದೀನಿ. ಇಲ್ಲ ಎಲ್ಲರಿಗೂ ನಮ್ದು ಅವಕಾಶ ಇರ್ತದೆ. ಈಗ ನೀವು ಅಲ್ಲೆಲ್ಲಿ ಇದು ಡ್ರೈನೇಜ್ ಮಾಡ್ತಾ ಇದ್ದೀರಲ್ಲ, ರೋಡ್ಗಳು ಹಾಕ್ತಾ ಇದ್ದೀರಲ್ಲ, ಅವಾಗ ಯಾವ ಫಂಡ್ ಅಲ್ಲಿ ಬಂತೋ ಅವ್ರವ್ರ ವಾರ್ಡಲ್ಲಿ ಮಾಡೋದು ಕೂಡ ಈಗ ನಮ್ಗೆ ಬೇರೆಯವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಸೂಚನೆ. ಇಲ್ಲ ಹಂಗೆಲ್ಲ ನಡೀತಾ ಇಲ್ಲ. ನಡೀತಾ ಇರೋದು ನಾನು ಹೇಳ್ತಾ ಇರೋದು. ಕೌನ್ಸಿಲರ್ಸ್ ಎಲ್ಲಾ ಕೌನ್ಸಿಲರ್ಗೂ ಹಾಕಿದ್ದೆ. ಯಾವ ವಾರ್ಡಲ್ಲಿ ಕೆಲಸ ಮಾಡಿದ್ರೆ MLA MP ಯಾವ ಫಂಡಲ್ಲಿ ಮಾಡಿದ್ರೆ ಕೌನ್ಸಿಲರ್ ಕರಿಬೇಕಾದ್ರೆ ನೀವೇ ಪಟ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಾವ್ ಹೆಂಗ್ ಹೋಗೋದು? ಇಲ್ಲ ಅಂತ ತಪ್ಪು ಈ ನಗರಸಭೆಯಲ್ಲಿ ಯಾವತ್ತೂ ನಾನು ಮಾಡಿಲ್ಲ. ಅಂಥದ್ದು ಏನಾದ್ರು ಆಗಿದ್ರೆ ಅದರ ಬಗ್ಗೆ ಚರ್ಚೆ ಮಾಡಿ ಸುಮೂಲವಾಗಿ ತೀರ್ಮಾನ ಮಾಡೋಣ. ಯಾಕಂದ್ರೆ ನಾವು ನಿನ್ನೆಲ್ಲ ಕೇಳೋದು, ನೀವು ನಮಗೆ ಅಧ್ಯಕ್ಷರು, ನಮ್ಗೆಲ್ಲ ನೀವೇ ಸ್ವಾಮಿ. ಈಗ ಒಂದು ಮಾತು ಹೇಳ್ತೀನಿ ನೋಡಿ, ಅಮೃತ ನಡಿಯಲ್ಲಿ ಕೆಲಸ ನಡೀತಾ ಇದೆ. ಅವರಿಗೆ ನಾವು ಆದೇಶ ಮಾತ್ರ ಮಾಡಬೇಕಾಗ್ತದೆ, ಬೇಗ ಸೆಪರೇಟ್ ಮಾಡ್ರಪ್ಪ, ರಿಸ್ಟೋರೇಷನ್ ಮಾಡಿ ಅಂತ ಹೇಳ್ಬಿಟ್ಟು. ಇಡೀ ಕಂಟ್ರೋಲ್ ವಾಟರ್ ಬೋರ್ಡ್ ಅಲ್ಲಿ ಇದೆ.
ಹಂಗೆ ಸುಮಾರು ಇಲಾಖೆಗಳಿದೆ, ಸುಮಾರು ಇಲಾಖೆಯಿಂದ ಸುಮಾರು ಗ್ರಾಂಟ್ ಕೊಡ್ತದೆ. ಕೆಲವೊಂದು ಜಿಲ್ಲಾ ಪಂಚಾಯತಿ ಕೊಡ್ತಾರೆ, ತಾಲೂಕ್ ಪಂಚಾಯತಿ ಕೊಡ್ತಾರೆ, ನಗರಸಭೆ ಕೊಡ್ತಾರೆ. ಅದರಲ್ಲಿ ನಮ್ಮ ಸಮಸ್ಯೆ ಏನಿದೆಯೋ ಆವತ್ತಿರೋದು ಶಾಸಕರಿಗೆ ಒಂದು ಮನವಿ ಕೊಟ್ಬಿಟ್ಟು ಇನ್ನು ಬಂದಿದೆಯಲ್ಲ ಸರ್ ನಂದು ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಅವಕಾಶ ಆಗ್ತದೆ ಮಾಡ್ತಾರೆ. ಬಟ್ ಏನು ಸದಸ್ಯರನ್ನ ಕರೆಸ್ತಿರೋ ಕೆಲಸ ಮಾಡ್ತಾ ಇದ್ದಾರೋ ಅದರ ಬಗ್ಗೆ ನಾವು ಅವ್ರು ಬಂದಲ್ಲಿ ಗ್ಯಾರಂಟಿ ತಗೊಂಡು ಹೋಗ್ತೀವಿ. ಈಗ ಯಾಕಂದ್ರೆ ಗೊತ್ತಾಗ್ಬೇಕು, ಕೆಲವು ದಿವಸ ಬರೋದಿಲ್ಲ, ಕೆಲವು ದಿವಸ ಅಲ್ಲಿ ಏನೇನು ಆಗ್ಬಿಡುತ್ತೋ. ಈಗ ಮೈನ್ ಮಾರ್ಕೆಟ್ ಅಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡ್ತಾ ಇದ್ದಾರೆ, ಯೂಸಿಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ದಿವಸಕ್ಕೆ ಸಾವಿರಾರು ಜನ ಓಡಾಡ್ತಾರೆ, ಡೈರೆಕ್ಟ್ ಡ್ರೈನಲ್ಲೇ ಮಾಡ್ತಾ ಇರೋದು. ಯಾವ ಜನ ಎಲ್ಲಿ ಹೋಗ್ಬೋದು, ಯಾವ ಅಂಗಡಿಗೆ ಹೋಗೋದು, ಯಾರೋ ಒಂದು ಮನೆಯಲ್ಲಿ ಒಂದು ಸಾವಾಗಿದೆ, ಅವ್ರು ಯಾವುದೋ ಒಂದು ಸಮಾನ ಕೊಡ್ಬೇಕು, ಅವಾಗ 2 ಕಡೆ ಇದಾಗ್ಬಿಟ್ಟು ಡ್ರೈನಲ್ಲೇ ಮಾಡ್ತಾರೆ. ಅದು ನೈಟಲ್ಲಿ ಮಾಡೋದಕ್ಕೆ ಆಗೋದಿಲ್ವಾ? ನಾವು ಬೇರೆ ಕಡೆ ಇಲ್ಲೇ ಮಾಡಿದ್ರೆ ಪರವಾಗಿಲ್ಲ. ಈಗ ಮೇನ್ ಸಿಟಿಯಲ್ಲಿ ಅದು ಮಾಡ್ತಾ ಇದ್ದಾರೆ. ಅದು ನಮ್ಮ ಮುನ್ಸಿಪಾಲಿಟಿ ರೋಡ್ ಅದು. ನಾವು ಮುನ್ಸಿಪಾಲಿಟಿ ಗೀತಾ ರೋಡ್ ಫಸ್ಟ್ ಕ್ರಾಸ್, ಈಗ 3rd ಕ್ರಾಸ್ ಅಲ್ಲಿ ನಡೀತಾ ಇದೆ, ಫಸ್ಟ್ ಕ್ರಾಸ್ ಅಲ್ಲಿ ನಡೀತಾ ಇದೆ. ಅಲ್ಲಿಂದ ಜನಗಳು ಓಡಾಡೋದು. ಗೀತಾ ರೋಡ್ ಹಂಗೆ ಮಾಡ್ತಾ ಇದ್ದಾರೆ. ಇಲ್ಲ, ಗೀತಾ ರೋಡ್ ಕೆಲಸ ಮಾಡಿ ಲಿಂಕೇಜ್ ಪೈಪ್ ಲೈನ್ಸ್ ಕೊಟ್ಟು ಸೇಫ್ ರಿಸ್ಟೋರೇಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧ ನನ್ನ ವಿಷಯ ನೀವು ಕೇಳ್ತಾ ಇರೋದು ಅಧ್ಯಕ್ಷರ, ನನ್ನ ಎಲ್ಲಿ ಫಸ್ಟ್ ಕ್ರಾಸ್ ಅಲ್ಲಿ ಏನಾಗ್ತಾ ಇದೆ ಹೋಗಿ, 2nd ಕ್ರಾಸ್ ಅಲ್ಲಿ ಏನಾಗ್ತದೆ, 3rd ಕ್ರಾಸ್ ಅಲ್ಲಿ ಇದೆಲ್ಲ ಏನ್ ಮಾಡ್ಬೇಕಂದ್ರೆ ನೈಟ್ ಅಲ್ಲಿ ಮಾಡ್ಬೇಕು. ಅವರು ಅದು ಆ ಚೂಸ್ನ ನೀವು ಕೊಡ್ಬೇಕು ನಮ್ಮ ಕಮಿಷನರ್. ಅವ್ರು ಹೇಳಿ ಯಾರು ಮಾತನ್ನ ಕೇಳ್ತಾರೆ, ಯಾರು ಬರ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಊರಲ್ಲಿ ನಾವು ಯಾರು ಓಡಾಡಕ್ಕಾಗಲ್ಲ. ಒಂದು ಕೌನ್ಸಿಲರ್, ಆ ವಾರ್ಡ್ ಕೌನ್ಸಿಲರ್ ಈಗ ವಿಜಯ್ ಕುಮಾರ್ ಅನ್ನೋ ವಾರ್ಡಲ್ಲಿ ಕೆಲಸ ಆಗ್ತಾ ಇದೆ. ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡಿ ನೈಟ್ ಅಲ್ಲಿ ಮಾಡೋದು ಹೇಳೋದಕ್ಕೆ ಅವ್ರಿಗೆ ಇದಿಲ್ಲ. ಅದು ಎಮರ್ಜೆನ್ಸಿ ಈ ಕೆಲಸ ಮಾಡೋದಕ್ಕೆ ಈ ಮುನ್ಸಿಪಾಲಿಟಿಯಿಂದ ನಾವು ಒಬ್ಬರು ಮಾತಾಡಿ, ಒಂದು ಸದಸ್ಯರು ಮಾತಾಡಿ. ಈ ಕೆಲಸ ಮಾಡೋದಕ್ಕೆ ಇದಕ್ಕೆ ನಾವು ನಮ್ಮ ಮುನ್ಸಿಪಾಲಿಟಿ ಲ್ಯಾಂಡ್ 6 ಎಕರೆ ಲ್ಯಾಂಡ್ ಕೊಟ್ಟಿದ್ದೀವಿ. 2 ವರ್ಷದ ಈ ಕೌನ್ಸಿಲ್ ಕರ್ನಾಟಕ ಸ್ಲಮ್ ಕ್ಲಿಯರೆನ್ಸ್ ಮಾಡೋರು ಈಗಾಗಲೇ ನಮ್ಮ KGF ನಗರದ 14 ಕೊಳಚೆ ಪ್ರದೇಶಗಳು ಮಾತ್ರ ಟಾರ್ಗೆಟ್ ಪ್ರದೇಶಗಳನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಶಾಸಕರು ಕರ್ನಾಟಕ ಕೊಳಚೆ ನಿರ್ಮಾಣ ಮಂಡಳಿ ಮತ್ತು ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ಚರ್ಚೆ ಮಾಡಿದಾಗ KGF ಮೈನಿಂಗ್ ಏರಿಯಾಗಳನ್ನು ಕೂಡ ಕೊಳಚೆ ಪ್ರದೇಶಗಳಿದ್ದಾವೆ ಅಂತ ಪ್ರದೇಶಗಳನ್ನು ಗುರುತಿಸಿ ಸರ್ಕಾರ ಪ್ರಸ್ತಾವನೆ ಕೊಡಿ ಅಂತ ಮಾನ್ಯ ಶಾಸಕರಿಗೆ ಮಾನ್ಯ ಸಚಿವರು ಹೇಳಿದ್ದಾರೆ. ಹಾಗಾಗಿ ಈ ಸಬ್ಜೆಕ್ಟ್ ಇಟ್ಟಿದ್ದೀವಿ. ಕೊಳಚೆ ಪ್ರದೇಶ ಲಕ್ಷಣಗಳಿರ್ತಕ್ಕಂಥ ಎಲ್ಲ ಹಾಗಾಗಿ ಕೊಳಚೆ ಪ್ರದೇಶಗಳ ಇನ್ಯಾವ ಲಕ್ಷಣಗಳಿದ್ರೆ ನಿಮ್ಮ ವಾರ್ಡಲ್ಲಿ ಕೊಟ್ಟರೆ ಘನ ಸರ್ಕಾರಕ್ಕೆ ಪ್ರಸ್ತಾವನೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಬೇಕಾಗುತ್ತೆ. 14 ಕೊಳಚೆ ಪ್ರದೇಶಗಳು ಮಾತ್ರ ಅಲ್ಲ, ಇನ್ನೂ ಜಾಸ್ತಿ ಇದೆ ಅಂತ ಮಾನ್ಯ ಶಾಸಕರು ಸಚಿವರಲ್ಲಿ ಹೇಳಿದಾಗ ಕಳಿಸ್ಕೊಡಿ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ಪ್ರಸ್ತಾವನೆ ತಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ಯಾವುದಾದ್ರು ಕೊಳಚೆ ಪ್ರದೇಶ ಹೇಳಿದ್ರೆ ನಾವು ಬರ್ಕೊಡ್ತೀವಿ, ಅದನ್ನ ಸರ್ಕಾರ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ. ತಾವು ನಾನು ಘೋಷಣೆ ಮಾಡೋಕ್ಕಾಗಲ್ಲ. ಅಲ್ಲಿ 94 CCಯಲ್ಲಿ ಬಂದಿರೋ ಅಪ್ಲಿಕೇಶನ್ ಪ್ರಾಸೆಸ್ ಆಗ್ತಾ ಇದೆ. ಬಹುಶಃ ಸೋಮವಾರ ಮಂಗಳವಾರ ಸನ್ಮಾನ್ಯ ಲೋಕಸಭಾ ಸದಸ್ಯರು ಮೀಟಿಂಗ್ ಇಟ್ಟಿದ್ದಾರೆ ದಿಲ್ಲಿಯಲ್ಲಿ. ಆವತ್ತು ಇಲ್ಲಿರೋ ನಗರಾಭಿವೃದ್ಧಿ ಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕೇಂದ್ರ ಮೈನಿಂಗ್ ಮಿನಿಸ್ಟ್ರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಎಲ್ಲರಿಗೂ ಒಂದು ಸಭೆ ಬಹುಶಃ 4ನೇ ತಾರೀಕು 5ನೇ ತಾರೀಕು ಅಲ್ಲಿ ಏನು ಬೆಳವಣಿಗೆ ಆಗ್ತಾರೆ ನೆಕ್ಸ್ಟ್ ಸಭೆಯಲ್ಲಿ ಬೆಳೆಸ್ತೀವಿ. ಎಲ್ಲರೂ ಕರ್ಕೊಂಡು ಡೆಲ್ಲಿಗೆ ಹೋಗ್ಬೇಕು. ಇಲ್ಲ ಕರ್ಕೊಂಡು ಅಲ್ಲಿಂದ 100% ನಾವು ಹೋಗೋಣ, ಏನು ತೊಂದರೆ ಇಲ್ಲ. 35 ಕೌನ್ಸಿಲರ್ ಡೆಲ್ಲಿಗೆ ಅಧ್ಯಕ್ಷ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮನೆ ಅದನ್ನ ಸಕ್ಸಸ್ ಮಾಡ್ಕೊಂಡು ಬರೋಣ. ಲೋಕಸಭಾ ಸದಸ್ಯರ ಕೇಳ್ಬಿಟ್ಟು ಅವ್ರ ಆಹ್ವಾನ ಕೊಟ್ಟರೆ ಬರಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಹೋಗೋಣ. ಅಧ್ಯಕ್ಷರು ಕರ್ಕೊಂಡು ಹೋಗಿ ನಗರ ತಿಳ್ಕೊಳ್ಬೇಕು. ಆಯ್ತು, ಮಾಡೋಣ. ವಿಷಯ ಸಂಖ್ಯೆ 13 ಮಾಡು ಅದನ್ನು ಪೂರ್ವಸಿದ್ದಾರೆ, ಅಲ್ಲಿನೂ ಬಡತನ ಇದೆ, ಅದನ್ನು ಸ್ಲಮ್ಗಳಿಗೆ ಸ್ಲಮ್ ಆಗಿ ಮಾಡ್ಬೇಕಂತ ನನ್ನ ಸರ್. ಆಲ್ರೆಡಿ ತಾವೇ ಹೋಗಿ ಅವತ್ತು ಬಂದಿರೋ ಸ್ಲಮ್ಗಳಿಂದ ಅಧಿಕಾರಿಗಳು ಬಂದಿರೋರ ಜೊತೆಗೆ ಸರ್ವೆ ಮಾಡಿದ್ದೀರಿ. ಆಗಿದೆ. ಈಗ ಸಭೆಯಲ್ಲಿ ತೀರ್ಮಾನ ಮಾಡಿ ನೀವು ಕಳಿಸ್ಬೇಕು. ಅವ್ರು ಆಲ್ರೆಡಿ ಒಂದು ಸ್ಲಮ್ ಮಾಡಿಸ್ಬೇಕಂತ ಅಲ್ಲೇ ಬಡವರಿದ್ದಾರೆ, ಅಲ್ಲೇ ಒಳ್ಳೇದಾಗಿ ಸ್ಲಮ್ ಇರೋರನ್ನ ರಿಯಾಗ್ಯುಲೇಷನ್ ಮಾಡಿ ಅದನ್ನ ಒಳ್ಳೆ ಹೊಸ ಮನೆಗಳು ಕಟ್ಟಬೇಕಂತಿದೆ. ಸ್ಲಮ್ ಮಾಡೋದು, ಸ್ಲಮ್ ಇರೋದನ್ನ ನವೀಕರಣ ಮಾಡಿ ಮಾಡ್ತಾ ಇದ್ದಾರೆ. ನವೀಕರಣ ಮಾಡೋದು ನಮ್ಮ ಗಾಂಧಿನಗರ ಮಾಡಿಸ್ಬೇಕು. ಇದನ್ನು ತಗೊಳ್ಳಿ.
SFC TSP ಯೋಜನೆಯಲ್ಲಿ ಕರೆದಿರುವ ಟೆಂಡರ್ಗಳನ್ನು ಅನುಮೋದಿಸುವ ಬಗ್ಗೆ ಸಭೆಗೆ ಮಂಡಿಸಿದೆ. ವಿಷಯ ಸಂಖ್ಯೆ 16 ಎಷ್ಟು ಬಂದಿದೆ ಅನುದಾನ? ಅನುದಾನ ಎಷ್ಟು ಬಂದಿದೆ? 75 ಲಕ್ಷ. 75 ಲಕ್ಷ. ಏನು ಮಾಡಿದ್ವಿ? ವಾರ್ಡ್ ನಂಬರ್ 26 ಮತ್ತೆ ವಾರ್ಡ್ ನಂಬರ್ 16ಗೆ ಸಿಸಿ ರಸ್ತೆಗಳು ಮತ್ತೆ ಚರಂಡಿ ನಿರ್ಮಾಣ ಕಾಮಗಾರಿ. 75 ಲಕ್ಷ ಎರಡೇ ವಾರ್ಡ್ಗ? ಎರಡೇ ವಾರ್ಡ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ಆ 2 ವಾರ್ಡಲ್ಲಿ ಸಮಸ್ಯೆ. ಬೇರೆ ವಾರ್ಡಲ್ಲಿ ಯಾವ ಉತ್ತರ ಇಲ್ವಾ? ನೀವು ಕೇಳ್ಬಿಡಿ, ಉತ್ತರ ಕೇಳಬೇಕು. ಉತ್ತರ ಕೇಳೋ ಮುಂಚೆ ಎಲ್ಲ ನೀವು ಹೇಳ್ಬಿಟ್ರೆ ಹೇಳಿ. ಅದು ನೀವೇ ಆ ವಾರ್ಡ್ ಸದಸ್ಯರು ಇಬ್ಬರು ಮಾನ್ಯ ಲೋಕಸಭಾ ಸದಸ್ಯರ ಹತ್ರ ಹೋಗಿ ಮನವಿ ಮಾಡಿಕೊಂಡು ಹಿಂಗಿದೆ ಅಂತ ಹೇಳ್ಬಿಟ್ಟು ಸಮಸ್ಯೆನ ಹೇಳಿದ್ರು. ಅದನ್ನ ನನಗೆ ಪರಿಶೀಲನೆ ಮಾಡಕ್ಕೆ ನಾನು ಕಳಿಸಿದ್ರು. ನಾನು ವರದಿ ಕೊಟ್ಟಿದ್ದೆ ಅವರಿಗೆ. ಅವರು ಸೋಷಿಯಲ್ ವೆಲ್ಫೇರ್ ಇಲಾಖೆಗೆ ರೆಫರ್ ಮಾಡಿಸ್ಬಿಟ್ಟು ಅವ್ರು ಬಂದು ಎಲ್ಲ ಅಗತ್ಯ ಇದು ಮಾಡಿಕೊಟ್ಟಿದ್ರು. 75 ಲಕ್ಷ ಎರಡು ವಾರ್ಡ್. ಬೇರೆ ವಾರ್ಡ್ ಸಮಸ್ಯೆಗಳಿದ್ರೆ ನಾವು ಕೊಡಿ.
ಉಲ್ಟಾಗಿದೆ.